ಹಲೋ ಎಲ್ಲರಿಗೂ. ನಾನಿವತ್ತು ಕ್ವಿಕ್ಕಾಗಿ ವೆಜಿಟೇಬಲ್ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂದರೆ, ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಇದನ್ನು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಉಪ್ಪು, ಹುಣಸೆ ರಸ, ಸಾಂಬಾರು ಪುಡಿ, ನಿಮಗೆ ಇದು ಎಷ್ಟು ಬೇಕೋ ಅಷ್ಟು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸಾಂಬಾರು ಪುಡಿನ, ಜೊತೆಗೆ ಕರ್ಬೇವಿನ ಸೊಪ್ಪು. ಇದ್ರ ಜೊತೆ ಏನು ತೊಗೋಬೇಕು ಅಂತಂದರೆ ತರಕಾರಿ, ಏನೇನು ತರಕಾರಿ ಇದೆ ಮನೇಲಿ ಅದನ್ನು ತೊಗೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ನಮ್ಮನೇಲಿ ಹಲಸಿನ ಬೀಜ ಇತ್ತು, ಹಲಸಿನ ಬೀಜ ತೊಗೊಂಡಿದ್ದೀನಿ. ಈರುಳ್ಳಿ ಜೊತೆ ಟೊಮ್ಯಾಟೊ, ಜೊತೆಗೆ ನಿಮ್ಮ ಇಷ್ಟದ ತರಕಾರಿ ಏನಿದೆ ಅಷ್ಟನ್ನು ತೊಗೋಬೋದು. ನೆಕ್ಸ್ಟು ನೀರು ಯಾವ ಪಾತ್ರೆಯಲ್ಲಿ ಸಾರು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದರಲ್ಲಿ ಮುಕ್ಕಾಲು ನೀರು ತೊಗೋಬೇಕು. ಏಕೆಂದರೆ ಎಲ್ಲ ತರಕಾರಿ ಎಲ್ಲ ಬೇರೆ ಸಾಮಾನೆಲ್ಲ ಸೇರಿದಾಗ ಫುಲ್ಲು ಪಾತ್ರೆ ಸಾಂಬಾರು ಆಗುತ್ತೆ. ಅದಕ್ಕೆ ಮುಕ್ಕಾಲು ನೀರು ತೊಗೋಬೇಕು. ಅಷ್ಟು ತೊಗೊಂಡ್ರೆ ಕರೆಕ್ಟಾಗಿರೋದು. ಇಲ್ಲಿ ನಾನು ತೊಗರಿಬೇಳೆ ನೆನೆಸಿಟ್ಕೊಂಡಿರೋ ನೀರನ್ನೇ ತೊಗೊಂಡಿದ್ದೀನಿ, ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಅದೇ ನೀರನ್ನ ತೊಗೊಂಡಿದ್ದೀನಿ. ಸಾಂಬಾರು ಜಾಸ್ತಿ ಬೇಕು ಅಂದರೆ ಎಲ್ಲ ಪದಾರ್ಥನೂ ಜಾಸ್ತಿ ತೊಗೋಬೇಕು. ಈಗ ಒಂದು ಕುಕ್ಕರಲ್ಲಿ ನೆನೆಸಿಟ್ಕೊಂಡಿರೋ ಬೇಳೆ ಹಾಕ್ಕೊಡ್ತಾ ಇದ್ದೀನಿ. ಇದಕ್ಕೆ ಸಾಂಬಾರು ಪುಡಿ, ಹುಣಸೆ ರಸ, ಉಪ್ಪು, ಜೊತೆಗೆ ಕರ್ಬೇವಿನ ಸೊಪ್ಪು. ಇದಕ್ಕೇನೆ ಇಷ್ಟನ್ನು ತೊಗೊಂಡಿದ್ದೀನಿ. ನಾನು ಇನ್ನೂ ಒಲೆ ಹಚ್ಕೊಂಡಿಲ್ಲ, ಎಲ್ಲ ಹಾಕಾದ್ಮೇಲೆ ಹಚ್ಕೋತೀನಿ. ಇದೆಲ್ಲ ಹಾಕಾದ್ಮೇಲೆ ನೀವು ಇಟ್ಕೊಂಡಿದ್ದೀರಲ್ಲ ನೀರು, ಎಷ್ಟು ಬೇಕು ಅಂತ ನೀರು ಇಟ್ಕೊಂಡಿದ್ದೀರಲ್ಲ ಆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಲೆ ಹಚ್ಕೋಬೇಕು. ಒಲೆ ಹಚ್ಚಾದಮೇಲೆ 5 ಮಿನಿಟ್ಸ್ ಆದಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಸರಿ ಇದೆಯಾ ಅಥವಾ ಇನ್ನೊಂದು ಸ್ವಲ್ಪ ಹಾಕಬೇಕಾ. ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ ಅದು. ನನಗಿಲ್ಲಿ ಏನು ಅಂತಂದರೆ ಸ್ವಲ್ಪ ಸಪ್ಪೆ ಇದೆ ಅಂತ ಅನಿಸ್ತು, ಅದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ. ಇವಾಗಲೇ ಆ್ಯಡ್ ಮಾಡಿದ್ರೆ ಚೆನ್ನಾಗಾಗತ್ತೆ, ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಅದು ಆ್ಯಡ್ ಮಾಡಿರೋ ಉಪ್ಪು ಥರ ಫೀಲ್ ಆಗುತ್ತೆ. ಅದಕ್ಕೆ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ 3 ವಿಷಲ್ ಕೂಗಿಸ್ಕೋಬೇಕು. ಇದೆಲ್ಲ ಕೂಗಾದಮೇಲೆ ನೀಟಾಗಿ ಆರಾದಮೇಲೆ ಕುಕ್ಕರ್ನ ತೆಗೆದ್ರೆ ನಿಮ್ಮದು ಸಾಂಬಾರು ಆಲ್ಮೋಸ್ಟ್ ರೆಡಿ ಇದೆ. ಅದು ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಒಗ್ಗರಣೆ ಕೊಡೋಕ್ಕೆ ಏನು ಮಾಡಬೇಕು ಅಂತಂದರೆ, ಒಗ್ಗರಣೆ ಕೊಡೋಕ್ಕೆ ಒಂದು ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇಂಗು, ಇದಕ್ಕೆ ಬೇಕಾದರೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಇದನ್ನು ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ರೆ ಕ್ವಿಕ್ಕಾಗಿ ಒಂದೇ ಸಲ ಸಾಂಬಾರು ರೆಡಿ ಆಗೋಗುತ್ತೆ. ಅದು ಒಂದೇ ಪಾತ್ರೆಯಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಇದು ಬ್ಯಾಚುಲರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಹೋಟೆಲ್ ಸಾಂಬಾರ್ಗಿಂತ ಬೆಸ್ಟ್ ಆಗಿರುತ್ತೆ ಇದು. ಥ್ಯಾಂಕ್ ಯು.